ಮಧುಗಿರಿ ನಮ್ಮ ದೇಶದ ಭದ್ರತೆಗಾಗಿ ತ್ಯಾಗ ಬಲಿದಾನದ ಮೂಲಕ ನಮ್ಮ ದೇಶದ ಭದ್ರತೆಯನ್ನು ಎತ್ತಿ ಹಿಡಿದಿರುವಂತಹ ಮಹಾನ್ ವ್ಯಕ್ತಿಗಳು ನಮ್ಮ ವೀರ ಯೋಧರು ಎಂದು ಮಧುಗಿರಿ ಬಿಜೆಪಿ ಮಂಡಲಾಧ್ಯಕ್ಷ ಹನುಮಂತ ರೆಡ್ಡಿ ತಿಳಿಸಿದರು. ಪಟ್ಟಣದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ನಿವೃತ್ತ ವೀರ ಯೋಧರಿಗೆ ಸನ್ಮಾನಿಸಿ ಮಾತನಾಡಿದರವರು, ನಮ್ಮ ಯೋಧರು ದೇಶದ ಗಡಿಯಲ್ಲಿ ಸೇವೆ ಮಾಡುತ್ತಿದ್ದು ನಮ್ಮ ನಿಮ್ಮೆಲ್ಲರ ಜೀವವನ್ನು ಅವರ ಪ್ರಾಣದ ಅಂಗನ್ನು ಮರೆತು ಸೇವೆ ಮಾಡುತ್ತಿದ್ದಾರೆ. 50 ವರ್ಷಗಳ ಹಿಂದೆ ಇದ್ದಂತಹ ನಮ್ಮ ಯೋಧರ ಸ್ಥಿತಿ ಬದಲಾಗಿದೆ. ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಈ 11 ವರ್ಷಗಳಿಂದ ನಮ್ಮ ಸೈನಿಕರಿಗೆ ಇನ್ನೂ ಹೆಚ್ಚು ಬಲ ನೀಡಿದ್ದಾರೆ ಎಂದರು. ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜು, ರಮೇಶ್, ಮಾಜಿ ಅಧ್ಯಕ್ಷರುಗಳಾದ ನಾಗೇಂದ್ರಪ್ಪ, ಪಾಂಡುರಂಗರೆಡ್ಡಿ, ಪದಾಧಿಕಾರಿಗಳಾದ ಚೀಫು ಕೃಷ್ಣಮೂರ್ತಿ, ಸುರೇಶ್, ರವಿ, ದೇವರಾಜ್, ನರಸೇಗೌಡ, ಮಂಜುನಾಥ್, ಕೃಷ್ಣಮೂರ್ತಿ, ಗಂಗಾಧರ್, ಅನಿಲ್ ಕುಮಾರ್, ರಂಗನಾಥ್, ಅಶೋಕ್ ಹಾಗೂ ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ಈ ದಿನ ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ನಾವು ಮಧುಗಿರಿ ಬಿಜೆಪಿ ಮಂಡಲ ಜಿಲ್ಲಾ ಮತ್ತು ಮಂಡಲ ವತಿಯಿಂದ ಈ ಸಮರಾಚರಣೆಯನ್ನು ಆಚರಿಸಲಿಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು, ನಿವೃತ್ತ ಯೋಧರು, ಪದಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಈಗಾಗಲೇ ಈ ಹಿಂದೆ ಕೆಲವೇ ಕ್ಷಣಗಳ ಹಿಂದೆ ನಿವೃತ್ತ ಯೋಧರನ್ನು ನಾವು ಸನ್ಮಾನ ಮಾಡಿ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಾವು ಯಾಕೆ ಇವತ್ತು ಅವ್ರನ್ನ ಸನ್ಮಾನ ಮಾಡುವಂಥ ಉದ್ದೇಶ ಏನಿತ್ತು ಅಂತಂದರೆ, ಅವರು ನಮ್ಮ ದೇಶವನ್ನು ಭದ್ರತೆಗೋಸ್ಕರ ತನ್ನ ತ್ಯಾಗ ಬಲಿದಾನಗಳ ಮೂಲಕ ನಮ್ಮ ದೇಶದ ಭದ್ರತೆಯನ್ನು ಎತ್ತಿ ಹಿಡಿದಿರೋಂಥ ಮಹಾನ್ ವ್ಯಕ್ತಿಗಳು ಅಂದರೆ ಯೋಧರು. ಇವತ್ತು ಆ ಯೋಧರು ಇವತ್ತಿಲ್ಲ ಅಂತಂದಿದ್ರೆ ಇವತ್ತು ನಮ್ಮ ದೇಶ ಭಾಳಷ್ಟು ನುಚ್ಚುನೂರಾಗಿ ಮಾಡೋದಕ್ಕೆ ಕಾಯ್ತಾ ಇದ್ರು ಪಾಪಿಗಳು. ಅಂಥ ಪಾಪಿ ಪಾಕಿಸ್ತಾನಗಳನ್ನ ಹತ್ತುಗೊಳಿಸಲು ಇಡೋದಕ್ಕೆ ನಮ್ಮ ಯೋಧರು ಏನಿದ್ದಾರೆ ಅಂದರೆ ಇವತ್ತು ತುಂಬ ಶ್ರಮಪಟ್ಟು ಬಲಿದಾನ ಕೊಟ್ಟು ಪ್ರಾಣ ಕೊಟ್ಟು ತನ್ನ ಪ್ರಾಣವನ್ನು ಹಂಚಿಕೊಂಡು ಗಡಿಯಲ್ಲಿ ಕಾದಿದ್ದಾರೆ. ಇನ್ನೂ ಒಂದು ಈಗ 50 ವರ್ಷಗಳ ಹಿಂದೆ ಇದ್ದಂಥ ಯೋಧರ ಸ್ಥಿತಿ ಈಗ 50 ವರ್ಷ ನಮ್ಮ ಈಗ ಸುಮಾರು 11 ವರ್ಷಗಳಿಂದ ಈಗ ಇರುವಂಥ ಸ್ಥಿತಿ ತುಂಬ ಬದಲಾವಣೆ ಆಗಿದೆ. ಈಗ ನಮ್ಮ ಯೋಧರಿಗೆ ತುಂಬ ಸ್ವತಂತ್ರವಾದ ನಿರ್ಧಾರ ಕೊಟ್ಟಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು. ನೀವೇನ ಮಾಡಿ ಯಾರೇ ಆಗಲಿ ಮಟ್ಟ ಅಡಗಿಸ್ಬೇಕು ಅಂದರೆ ಒಂದೇ ನೀವೇನು ಮಾಡ್ತೀರೋ ನಿಮಗೆ ಏನು ಕೊಡ್ತೀವಿ ಎಲ್ಲ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಪ್ರಾಣ ಒಂದು ಏನಾದರೂ ಶೂಟವನ್ನು ಕಾಲನ್ನು ತೆಗೀರಿ, ಮುಂಡನ ತೆಗೀರಿ, ಅಷ್ಟು ಸ್ವತಂತ್ರವಾಗಿ ಕೊಟ್ಟಿದ್ದಾರೆ. ಅವರು ಯಾರೇ ಒಂದು ಆದೇಶ ಕಾಯಂಗಿಲ್ಲ, ಆ ಮಟ್ಟಿಗೆ ನಿಂತಿದ್ದಾರೆ ನಮ್ಮ ದೇಶ ಗಡಿಯಲ್ಲಿ ಕಾಯ್ತಾರಂಥ ಯೋಧರ ಸ್ಥಿತಿ. ಈಗ ನಮ್ಮ ಯೋಧರು ಮೊನ್ನೆ ಪಹಲ್ಗಾಮ್ ಆಗಿರ್ಬೋದು, ಇನ್ನೊಂದು ಕಾರ್ಗಿಲ್ ಆಗಿರ್ಬೋದು, ಇಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಯೋಧರು ಯಾವ ರೀತಿ ದಿಟ್ಟತನವನ್ನು ಮೆರೆದಿದ್ದಾರೆ ಅನ್ನೋದಕ್ಕೆ ಮೊನ್ನೆ ಒಂದು ಪಹಲ್ಗಾಮ್ ಪರಿಸ್ಥಿತಿ ನೋಡ್ಬೋದು. ಅಲ್ಲಿ ಎಂಥ ಪರಿಸ್ಥಿತಿ ನಿರ್ಮಾಣ ಅಂತಂದರೆ ನಮ್ಮ ಯೋಧರು ಸ್ವಲ್ಪ ಮೈಮರ್ತಿದ್ದಕ್ಕೆ ಸುಮಾರು ಜನ ಕಳ್ಕೊಂಡ್ವಿ ನಾವತ್ತು. ಆ ಒಂದು ಇದನ್ನು ನಮ್ಮವರು ಪ್ರತೀಕಾರವನ್ನು ತೀರಿಸ್ಕೊಂಡೇ ಬಂದರು. ಆದ್ರೂ ಇನ್ನೂ ಅವರ ಪಾಕಿಸ್ತಾನ ಉಗ್ರಗಾಮಿಗಳನ್ನ ಈ ಹಿಂದೆ ಸಾಕೊಂಡು ಬಂದಿರಲ್ಲ, ಬಿರಿಯಾನಿ ಹಾಕ್ಕೊಂಡು ಆ ನಾಯಿಗಳೇ ಇವತ್ತು ನಮ್ಮನ್ನು ಕಾಡ್ತಾ ಇರೋದು. ಈಗ ಆ ನಾಯಿಗಳನ್ನ ಸಾಯಿಸಬೇಕು ಅಂತ ನಮ್ಮ ಯೋಧರು ತುಂಬ ಜಾಣ್ಮೆಯಿಂದ ಹೊಡಿತಾ ಇದ್ದಾರೆ. ಈಗ ಆ ಜಾಣ್ಮೆಯ ಯೋಧರನ್ನ ನಾವು ಇವತ್ತು ಸ್ಮರಿಸಲೇಬೇಕು. ಯಾವತ್ತು ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟು ನಷ್ಟ ಆಯಿತು ನಮಗೆ, ಅವತ್ತು ಆ ಕಾಲಕ್ಕೆ ನಾವು ಅಷ್ಟೊಂದು ಅಳತೆ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ನಷ್ಟ ಆಯಿತು, ಸಾವು ನೋವಾಯಿತು. ಆದರೂ ನಮ್ಮ ಯೋಧರು ದಿಟ್ಟತನ ಮೆರೆದು ಕಾರ್ಗಿಲ್ ಯುದ್ಧದಲ್ಲಿ ಜಯಶೀಲರಾಗಿ ಬಂದರು ಅವತ್ತು. ಆ ಒಂದು ನೆನಪಿಗೋಸ್ಕರ ಇವತ್ತು ನಮ್ಮ ಈ ಒಂದು BJP ವತಿಯಿಂದ ನಮ್ಮ ಸಮರಾಚರಣೆಯನ್ನು ಆಚರಿಸಬೇಕು ಅಂತ ಅಂದ್ಬಿಟ್ಟು ನಾವು ಪಕ್ಷದ ವತಿಯಿಂದ ಸೂಚನೆ ಬಂತು. ಹಾಗಾಗಿ ಯಾವುದೇ ಪಕ್ಷ ಮಾಡ್ತಾರೋ ಇರುವ ನಮ್ಮ ಪಕ್ಷ ಮತ್ತು ದೇಶ ಮೊದಲು ಅನ್ನೋ ಒಂದು ಸಿದ್ಧಾಂತ ನಮ್ಮ BJPದು. ಹಾಗಾಗಿ ನಮ್ಮ ದೇಶದ ಭದ್ರತೆ ಸೈನಿಕರ ವಿಚಾರವಾಗಿ ಬಂತು ಅಂದರೆ ನಮ್ಮ ಪಕ್ಷ ಮುಂಚೂಣಿಯಲ್ಲಿರುತ್ತೆ. ಹಾಗಾಗಿ ನಮ್ಮ ದೇಶದ ಗಡಿ ಕಾಯುವಂಥ ಯೋಧರನ್ನ ಇವತ್ತು ಸದಾ ಅವ್ರನ್ನ ನಾವು ಸ್ಮರಿಸ್ಕೊಂಡು ಸ್ಮರಣೆ ಮಾಡಿಕೊಂಡು ನಾವು ಇರಬೇಕಾಗುತ್ತೆ. ಇವತ್ತು ಅವ್ರು ಏನಾರ ಇರಲಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಬೇರೆ ರೀತಿ ಆಗೋದು. ಉಗ್ರಗಾಮಿಗಳು ಎಲ್ಲಂದ್ರೆ ನಾಯಿ ಕೊಡೆ ಅಂತ ಅಳಿಸ್ಕೊಂಡು ಬಂದು ನಮ್ಮ ದೇಶ ಆಂತರಿಕ ಭದ್ರತೆಯನ್ನು ಹಾಳು ಮಾಡಿಬಿಡೋರು. ಹಾಗಾಗಿ ನಮ್ಮ ಗಡಿಯಲ್ಲಿ ಇರೋ ಯೋಧರಿಗೆ ಧೈರ್ಯಗೋಸ್ಕರ ಸ್ಥೈರ್ಯ ತುಂಬೋದಕ್ಕೆ ಮತ್ತು ಅವರ ಆತ್ಮಬಲವನ್ನು ಹೆಚ್ಚಿಸೋದಕ್ಕೆ
ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆಲ್ಲ ಯೋಧರನ್ನ ನಾವು ಇವತ್ತು ಸೇರಿಸಿ ನಾವು ಸನ್ಮಾನ ಮಾಡಿ ಇದು ಮಾಡಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದೆನೂ ಸಹ ಈ ಥರ ಕಾರ್ಯಕ್ರಮಗಳು ತುಂಬ ನಾವು ಶಾಲಾ ಮಟ್ಟದಲ್ಲಿ ನಾವು ಹೋಗಿ ಇದನ್ನು ಪ್ರಚಾರ ಮಾಡಬೇಕು ಅಂತ ಸೂಚನೆ ಬಂದಿದೆ. ಮುಂದೆನೂ ಎಲ್ಲ ಒಂದು ಪ್ರತಿಭಾವಂತ ಯೋಧರನ್ನ ಕರೆಸಿ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಒಂದು ಸಮಾರಂಭ ಮಾಡಿ ಅವರ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಗಳನ್ನು ಸಹ ಮಾಡಬೇಕು ಅಂತ ಅಂತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಷ್ಟು ಬಹಳಷ್ಟು ಸಮರ್ಪಕವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಟ್ಟಂಥ ಎಲ್ಲರೂ ಕಾರ್ಯಕರ್ತರಿಗೂ